ಒಂದ್ ಕಡೆ ಪಬ್ಲಿಕ್ ಟಿವಿ ರಂಗಂದು ರಂಗು ರಂಗು ಬಿಚ್ಚಿ ಆ ನಿಜವಾದ ಮುಖವನ್ನ ವೆರಿ ಶಾರ್ಟ್ಲಿ ಎಕ್ಸ್ಪೋಸ್ ಆಗ್ತಾನೆ. ಪಬ್ಲಿಕ್ ಟಿವಿ ರಂಗ 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 ಹವಾಯಿ ಚಪ್ಲಿ ರಂಗ ಹೋಗಿ ಬೆನ್ಸ್ ರಂಗ ಹೋಗಿ ಬಂಗಾರದ ಮಂಡಿನ ಒಡೆಯ ರಂಗ. ಆಗ ಅದನ್ನ ತೋರಿಸ್ತಾರೆ ವೆರಿ ಶಾರ್ಟ್ಲಿ. ಅದೊಂದು ಸೈಡ್ಗಿರ್ಲಿ. ಮೊನ್ನೆ ಮುಂಡ್ರದ್ದು ಆಡಿಯೋ ವೈರಲ್ ಆಯ್ತು. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ. ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ. ಅದಕ್ಕೆ ಮುಂಚೆ ಒಂದು ಚಾನೆಲ್ಗೆ ಹೋಗಿದೆ. ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ 75 ಲಕ್ಷ ಇಸ್ಕೊಂಡಿದ್ದಾನೆ. ಬಿಲೀವ್ ಇಟ್ ಆರ್ ನಾಟ್. ಒಬ್ಬ ಚಾನೆಲ್, ಒಂದು ರಂಗಣ್ಣನ ಕತೆ, ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ 3 ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು. ಒಬ್ಬ ಚಾನೆಲ್ ಓನರು ಇಲ್ಲೇ ಯಶವಂತಪುರದಲ್ಲಿದ್ದಾನೆ. ಚಾನೆಲ್ ಅವರು 75 ಲಕ್ಷ ಇಸ್ಕೊಳೋನೆ. ಏಯ್, ಮಾನ ಮರೀದಿದ್ದೀನ ನಿನಗೆ? ಯಾವ ಸೀಮೆ ಚಾನಲ್ ಓನರ ನೀನು? ಯಾವ ಸೀಮೆ ಚಾನಲ್ ಓನರಲ್ಲಿ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು? ಮನೆ ಮಾಡಿಕೊಟ್ಟು ಅವ್ರನ್ನ ಬಿಡಲ್ಲ. ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟರ್ ಬೇಕಲ್ಲೇನೋ? ಮೀಟರ್ ಇಲ್ಲ ಅಂದ್ರೆ ಹೆಂಗ್ ಇಸ್ಕೊಂಡು 75 ಲಕ್ಷ ವಾಪಸ್ ಕೊಟ್ಟವನೆ. ಅವರು ಬಿಡಿಲ್ಲ. ಹೇಳ ಹೆಸರು, ಲೇ ಫೋನ್ ಮಾಡೋ, ಯಾಕೆ ಇಸ್ಕೊಂಡೆ ಅಂತ. ಯಶವಂತಪುರದವನೇ ಫೋನ್ ಮಾಡಲೇ. ಸೋಷಿಯಲ್ ಮೀಡಿಯಾದಲ್ಲಿ ನಮಗಾಗಿ ಡೈರೆಕ್ಟ್ ಅವ್ರ ವಿಚಾರಕ್ಕೆ ಬರ್ತೀನಿ. ರಂಗಣ್ಣ ಮಾಧ್ಯತ್ರ ಕನ್ನಡ ಅಂತಾನೆ, ಒಬ್ಬ ನಾಯ್ಡುನ ಕನ್ನಡಿಗ ಅಂತ ಹೊಗಳ್ತಾನೆ, ಅವನನ್ನ ಪ್ರಚಾರ ಮಾಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಟಿವಿ ರಂಗಣ್ಣನನ್ನ ಎಕ್ಸ್ಪೋಸ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿ 1 ತಿಂಗಳಾಯ್ತು. ವಿ ಹ್ಯಾವ್ ಕಂಪ್ಲೀಟೆಡ್ ದ ಜಾಬ್. ಪಬ್ಲಿಕ್ ಟಿವಿ ರಂಗಣ್ಣನ ವಿಚಾರವಾಗಿ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಅನ್ನೇ ನಮ್ಮ ಟೀಮ್ ಮಾಡಿದೆ. ಜೊತೆನಲ್ಲಿ ಡಿಪಾರ್ಟ್ಮೆಂಟು ಒಂದು ಡಿಪಾರ್ಟ್ಮೆಂಟು ಸಹ ಈತನ ಬಗ್ಗೆ ತುಂಬಾ ದೊಡ್ಡ ಮಾಹಿತಿಯನ್ನ ಕಲೆ ಹಾಕಿದೆ. ನೀವೆಲ್ಲ ಅನ್ಕೊಂಡದೇನು ಅಂತಂದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಹವಾಯಿ ಚಪ್ಲಿ ಕ್ರೈಮ್ ರಿಪೋರ್ಟ್ ರಂಗಣ್ಣ ಆಗಿತ್ತು. ನೋ, ಹವಾಯಿ ಚಪ್ಲಿ ಹಾಕಿದಂತ ರಂಗಣ್ಣ ಬೆನ್ಸ್ ರಂಗಣ್ಣ ಆದ. ಅಂದ್ರೆ ಹವಾಯಿ ಚಪ್ಲಿ ರಂಗಣ್ಣ ಹೋಗಿ ಬೆನ್ಸ್ ರಂಗಣ್ಣ ಆದ. ಬೆನ್ಸ್ ಹೋಗೀಗ ಚಿನ್ನದ ಮಣ್ಣಿನ ರಂಗಣ್ಣ ಆಗಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾರೆ, ಒಂದು ಕ್ವಶನ್ ಮಾರ್ಕ್ ಅಂತ. ನಾನು ಇದಕ್ಕೊಂದು ಕ್ವಶನ್ ಮಾರ್ಕ್ ಹಾಕಿ ಬಿಟ್ಬಿಡ್ತೀನಿ. ರಂಗಣ ಸಮಾಜವನ್ನ, ಕರ್ನಾಟಕವನ್ನ ತಮ್ಮ ಬಣ್ಣದ ಮಾತುಗಳಲ್ಲಿ ಮುಳುಗಿಸಿರುವ ರಂಗಣ ನಾನು ಎರಡು ರೀತಿ ಜನರ ಮುಖವಾಡವನ್ನ ಕಳಿಸಿನಿ. ಒಂದು ಮುಖವಾಡ ಹಾಕೊಂಡ್ರು, ಎರಡನೇದು ಮೇಕಪ್ ಮಾಡಿದ್ರು. ನೀವು ಎರಡನ್ನೂ ಮಾಡಿದೀರಾ. ಸೊ ನಿಮ್ಮ ಮೇಕಪ್ ಅನ್ನ, ಮುಖವಾಡವನ್ನ ಕರ್ನಾಟಕದ ಜನರಿಗೆ ತಿಳಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ ರಂಗಣ್ಣ. ನೀವು ಹವಾಯಿ ಚಪ್ಲಿ ರಂಗಣ್ಣ ಅಲ್ಲ, ನೀವು ಒಂದು ಚಿನ್ನದ ಮೊಟ್ಟೆಗಳನ್ನ ಇಟ್ಟಿರುವಂತ ಕೋಳಿಗಳ ನೀವು ಮಾಲೀಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಣ್ಣಿದೆ ರಂಗಣ್ಣ, ಚಿನ್ನದ ಮಣ್ಣುಗಳನ್ನ ಮಾಡ್ಕೊಂಡಿದ್ದೀರಾ. ಏನೋ ರಂಗಣ್ಣ, ನಮ್ಮ ಟೀಮು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂದಾಗ ಡಿಪಾರ್ಟ್ಮೆಂಟೇ, ಸಂಬಂಧಪಟ್ಟಂತ ದೆಹಲಿ ಡಿಪಾರ್ಟ್ಮೆಂಟೇ ನಿಮ್ ಬಗ್ಗೆ ಆಲ್ರೆಡಿ ತನಿಖೆ ಮಾಡಿತ್ತು. ರಿಪೋರ್ಟು ಸಹ ನಮ್ಮ ಕೈ ಸಿಕ್ಕಿದೆ. ಏನೋ ಹೇಗ್ ಸಿಕ್ತು ಅದು ಬೇರೆ ವಿಚಾರ. ಯಾಕಂದ್ರೆ ನೀವುಗಳಂತೂ ಇನ್ವೆಸ್ಟಿಗೇಷನ್ ಮಾಡಲ್ಲ, ನಾವು ಮಾಡಿದೀವಿ. ರಂಗಣ್ಣ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಣ್ಣ. ಏನಣ್ಣ ನಿಮ್ ರಿಯಾಕ್ಷನ್? ಏನ್ ರಿಯಾಕ್ಷನ್ ರಂಗಣ್ಣ? ಹವಾಯಿ ಚಪ್ಲಿ ರಂಗಣ್ಣ ಅಂತೂ ನೀವಲ್ಲ. ನೀವೇನು ಅಂತ ನಿಮಗ್ ಗೊತ್ತು, ಒಂದು ಮಟ್ಟಿಗೆ ನಮಗೂ ಗೊತ್ತಾಗಿದೆ ಈಗ. ಆಮೇಲೆ ರಂಗಣ್ಣ ಬರೀ ಚಿನ್ನದ ಮಣ್ಣಿನ ರಂಗಣ್ಣ ಅಲ್ಲ, ಬೆನ್ಸ್ ರಂಗಣ್ಣ ಅಲ್ಲ. ಕರ್ನಾಟಕದಲ್ಲಿ ಅವರ ವ್ಯವಹಾರಗಳಲ್ಲಿ ಮ್ಯಾಕ್ಸಿಮಮ್ ಇರೋರು ಆಂಧ್ರ ಅವರು, ನಾಯ್ಡುಗಳನ್ನ ಆಂಧ್ರ ಬಿಟ್ರೆ ಬೇರೆ ಯಾವ ಕನ್ನಡಿಗರನ್ನು ಅವ್ರ ಜೊತೆಗೆ ಸೇರ್ಸಲ್ಲ. ನನಗೆ ಅನ್ನಿಸ್ತಾ ಇತ್ತು ರಂಗಣ್ಣ ಯಾಕೆ ನಮ್ ವಿಚಾರನ ಮಾತಾಡಲ್ಲ. ನಿನ್ನೆ ಇವನು ಮುನಿ ವಿಚಾರನು ಕೂಡ ಮೋಸ್ಟ್ಲಿ ಪ್ರಸಾರ ಮಾಡ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಮುನಿ ಬೀಗರು, ರಾಕ್ಲೈನ್ ವೆಂಕಟೇಶ್ ಇನ್ವೆಸ್ಟ್ಮೆಂಟ್ಸ್ ಇದೆ ಪಬ್ಲಿಕ್ ಟಿವಿನಲ್ಲಿ. ಬರೀ ಪಬ್ಲಿಕ್ ಟಿವಿ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸು. ಆಂಧ್ರ ಜನಗಳು ಮತ್ತೆ ರಂಗಣ್ಣ ಹೇಳೋದು ಮಾತ್ರ ಕನ್ನಡ ಅಂತ, ಆದ್ರೆ ವ್ಯವಹಾರದಲ್ಲಿ ಬರೀ ಆಂಧ್ರ ಅವರು, ಅದರಲ್ಲೂ ಕೂಡ ನಾಯ್ಡುಗಳನ್ನೇ ಮಾಡ್ಕೊಂಡಿದ್ದಾರೆ. ರಂಗಣ್ಣ ಐ ಲವ್ ಯು ರಂಗಣ್ಣ. ಹವಾಯಿ ಚಪ್ಲಿ ರಂಗಣ್ಣ ಹೋಗಿ ಈಗ ಬೆನ್ಸ್ ಜೊತೆನಲ್ಲಿ ಚಿನ್ನದ ಮಣ್ಣಿನ ರಂಗಣ್ಣ. ಆ ಜಮೀನಲ್ಲಿ ಬರೀ ಚಿನ್ನನೇ ಇದೆ ಅಂತ ಜಮೀನ್ ಓನರ್ ನಮ್ ರಂಗಣ್ಣ. ಇರ್ಲಿ ರಂಗಣ್ಣ, ನಿಮ್ಮ ನಿಜವಾದವನ್ನ ಮುಖವನ್ನ ಪರಿಚಯ ಮಾಡಿಕೊಡ್ತೀನಿ ರಂಗಣ್ಣ. ನನಗೆ ನೀವು ಬೆಣ್ ತಟ್ಟಬೇಕು. ಇದೇ ತರ ಬಣ್ಣದ ಮಾತುಗಳನ್ನ ಆಡಿ ಜನರನ್ನ ನಿಮ್ ಕಡೆ
ಸೆಳೆದುಕೊಂಡಂತ ಒಬ್ಬ ನಿರೂಪಕ ರಂಗಣ ಐ ಲವ್ ಯು ರಂಗಣ. ನಿಮ್ಮ ಮುಖವನ್ನ, ನಿಜವಾದ ಮುಖವನ್ನ, ನಿಮ್ಮ ಆರ್ಥಿಕತೆನ, ನೀವು ಮಾಡಿರೋ ಸಂಪಾದನೆನ, ನೀವು ಮಾಡಿರೋನ್ನ XYZ ಅನ್ನ, ನೀವು ಮಾಡ್ತಾರೋ ವ್ಯವಹಾರಗಳನ್ನ, ಆಮೇಲೆ ನೀವು ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಗೆ ದೆಹಲಿನಲ್ಲಿ ನಿಮ್ ಬಾಸ್ ಸಪೋರ್ಟ್ ಇದಾರೆ ಅಂತ. ಅದೇ ಬಾಸ್ ಹೇಳಿದ್ರು ನಿಮ್ಮನ್ನ ಎಕ್ಸ್ಪೋಸ್ ಮಾಡಿ ಅಂತ. ವಾಟ್ ಎ ಡೀಲ್ ರಂಗಣ. ಯಾವ ಬಾಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ಬಾಸ್ ನಿಮ್ಮನ್ನ ಎಕ್ಸ್ಪೋಸ್ ಮಾಡು ಅಂತ ಹೇಳಿದ್ದಾರೆ. ಕರ್ನಾಟಕದ ಸಾರ್ವಜನಿಕರೇ, ಮೋಸ್ಟ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಬ್ಬ ಐ ಥಿಂಕ್ ಮಾಧ್ಯಮದವರನ್ನ ಇಡಿ ಮತ್ತೆ CBI ರೇಡ್ ಮಾಡುತ್ತೆ ವೆರಿ ಶಾರ್ಟ್ಲಿ. ಒಬ್ಬ ಮಾಧ್ಯಮ ಲೋಕದ ದಿಗ್ಗಜನನ್ನ ಇಡಿ ಮತ್ತೆ CBI ರೇಡ್ ಮಾಡುತ್ತೆ. ನಾನು ಹೇಳಿರೋ 3 ಭವಿಷ್ಯ ನಿಜ ಆದ್ಮೇಲೆ ಇದು ಕೂಡ ನಿಜ ಆಗ್ಬೇಕು. ರಂಗಣ ಬೆನ್ಸ್ ರಂಗಣ ನಾಯ್ಡು, ಆಂಧ್ರ ನಾಯ್ಡುಗಳ ವ್ಯವಹಾರದ ರಂಗಣ ಪಬ್ಲಿಕ್ ಟಿವಿ ರಂಗಣ. ಆ ಬಾಡಿಗೆಗೆ ತಗೊಂಡಿದಿರಲ್ಲ BMTCದು, ಅದು ಕೂಡ ಯಾರೋ ಹೇಳಿದ್ದು ಕ್ವಶನ್ ಮಾರ್ಕ್. ಅದು ಕೂಡ ಪ್ರೆಷರ್ ಹಾಕಿ ಕಮ್ಮಿ ರೇಟಲ್ಲಿ ಮಾಡ್ಕೊಂಡವ್ರೆ ರಂಗಣ್ಣ. ಬಿಲ್ಡಿಂಗ್ ಅನ್ನು ಬಿಡಕ್ಕೆ ರೆಡಿ ಇಲ್ಲ, ಬಾಡಿಗೆ ಜಾಸ್ತಿ ಮಾಡಕ್ ಬಿಡಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು. ನಿಜನೋ ಸುಳ್ಳು ನೀವೇ ಹೇಳಿ ರಂಗಣ್ಣ. ಆ ಅಪ್ಪನಿಗೆ ಓಡೋದಕ್ಕೆ ಬೆನ್ಸ್ಬೇಕು, ಆದ್ರೆ ಬಾಡಿಗೆ ಮಾತ್ರ ಅಂಬಾಸಿಡರ್ ಕಾರ್ ಕೊಡ್ತಾನೆ ಅಂತ ಯಾರೋ ಡಿಪಾರ್ಟ್ಮೆಂಟ್ ಅವ್ರು ಅಂದ್ರು. ಅಂದ್ರೆ ರಂಗಣ್ಣ ಓಡಾಡೋದು ಬೆನ್ಸ್ ಕಾರಲ್ಲಿ, ಆದ್ರೆ ಬಾಡಿಗೆ ಮಾತ್ರ ಹಳೆ ಅಂಬಾಸಿಡರ್ ಕಾರ್ ರೇಟ್ ಕೇಳ್ತಾನೆ ರಂಗಣ್ಣ, ಅದನ್ನೇ ಕೊಡ್ತಾವನೆ ಅಂತ ಅಂದ್ರು. ಇರ್ಬೋದೇನೋ, ಯಾರು ಗೊತ್ತು ರಂಗಣ್ಣ. ಅದೆಲ್ಲ ಹೋಗ್ಲಿ, ಈ ಇಡಿ CBI ನಿಮ್ಮಿಂದ ಯಾಕೆ ಬಂದವ್ರೆ ರಂಗಣ್ಣ? ಆಮೇಲೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತ EBCDA ಕಾಯ್ತಾ ಇದ್ದಿಲ್ಲ, ಯಾಕೆ ಅಂತ ನನ್ಗೆ ಗೊತ್ತಾಗಿಲ್ಲ. ಏನ್ ರಬ್ ಮಾಡ್ಕೊಂಡ್ಬಿಟ್ರ? ಏನೇ ಸ್ನೇಹಿತರೆ, ಮಾಧ್ಯಮದ ಲೋಕದ ಒಬ್ಬ ದಿಗ್ಗಜನನ್ನ ಇಡಿ ಮತ್ತೆ CBI ಎತ್ತಾಕೊಂಡು ಹೋಗುತ್ತೆ. ಅದನ್ನ ನೀವೆಲ್ಲ ನೋಡ್ತೀರಾ. ಓಕೆ, ವೆರಿ ಶಾರ್ಟ್ಲಿ ರಂಗಣ ಪಬ್ಲಿಕ್ ಟಿವಿ ರಂಗಣ ಸಿಗೋಣ ಮತ್ತೊಮ್ಮೆ. ಎಲ್ಲಿ ಅಂತ ನಾನು ಡಿಸೈಡ್ ಮಾಡ್ತೀನಿ, ನೀವು ನನಗೆ ಸಿಗ್ತೀರಾ. ಥ್ಯಾಂಕ್ ಯು ರಂಗಣ. ಈ ಕರ್ನಾಟಕ, ಈ ಮಾಧ್ಯಮ ಲೋಕದ ಒಬ್ಬ ದಿಗ್ಗಜನ ನಗ್ನ ರೂಪವನ್ನ ತೋರಿಸ್ತೇವೆ ನಾವು. ಆರ್ಥಿಕವಾಗಿ ಅವನ ಏನ್ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಡೀಲ್ಗಳನ್ನ ಮಾಡಿದ್ದಾನೆ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಸಾವಿರಾರು ಕೋಟಿ ಸಂಪತ್ತಿದೆ, ಎಷ್ಟು ನೂರಾರಕ್ಕೆ ಜಮೀನಿದೆ, ಎಲ್ಲಿ ಸ್ಕೂಲ್ಗಳಿದೆ, ಎಲ್ಲಿ ಕಾಲೇಜುಗಳಿದೆ, ಯಾವ್ಯಾವ ಟ್ರಾನ್ಸ್ಫರ್ ಕೈ ಹಾಕದ ಅವನು, ಯಾವ್ಯಾವ CM ಹತ್ರ ಎಷ್ಟೆಷ್ಟು ದುಡ್ಡು ಮಾಡ್ದ, ಎಲ್ಲೆಲ್ಲಿ ಹಣವನ್ನ ಬಚ್ಚಿಟ್ಟಿದ್ದಾನೆ, ಇರೋದೊಬ್ಬ ಮಗಳು ಆದ್ರೆ ಎಷ್ಟು ಕೂಡಿಟ್ಟಿದ್ದಾನೆ, ಮಾಡೋ ಡೀಲ್ ಎಲ್ಲ ಆಂಧ್ರ ನಾಯ್ಡುಗಳ ಜೊತೆ, ಆದ್ರೂ ಕನ್ನಡ ಅಂತಾನೆ. ಇವನ ನಿಜವಾದ ಮುಖವಾಡ ನಾವು ಬಿಚ್ಚಿಡ್ತೀವಿ ಕರ್ನಾಟಕ. ವೆರಿ ಶಾರ್ಟ್ಲಿ he will be raided by CBI and ED. Wait and watch. Love you Karnataka. Love you Rangana. Wait ಮಾಡೋಣ. Thank you Rangana.